ಓಂ ನಮಃ ಶಿವಾಯ. ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆ ಸ್ವಾಗತ. ನೋಡಿ, ಈ ದೈವಿಕ ಸಂದೇಶ ಏನಾದರೂ ಈ ಕ್ಷಣದಲ್ಲಿ ನಿಮ್ಮನ್ನ ತಲುಪಿದೆ ಅಂದ್ರೆ ಇದನ್ನ ಸುಮ್ಮನೆ ಕಾಕತಾಳೀಯ ಅಂತ ತಿಳ್ಕೋಬೇಡಿ. ಯಾಕಂದ್ರೆ ಇದು ನಿಮ್ಮ ಜೀವನದ ಒಂದು ದೊಡ್ಡ ತಿರುವಿನ ಬಗ್ಗೆ ಮಾತಾಡಕ್ ಬಂದಿರೋ ದೈವಿಕ ಸೂಚನೆ. ಹೌದು, ಖಂಡಿತ. ಆ ದೈವಿಕ ಶಕ್ತಿ ಇದೆಯಲ್ಲ, ಅದು ನಿಮ್ಮ ಮನಸ್ಸಿನ ಹೋರಾಟವನ್ನ, ನಿಮ್ಮ ಹೃದಯದೊಳಗಿನ ಆ ಮೌನ ಕಣ್ಣೀರನ್ನ, ಮತ್ತೆ ನೀವು ಯಾರತ್ರನೂ ಹೇಳ್ಕೊಳ್ಳಕ್ಕಾಗದೇ ಇರೋ ನೋವನ್ನ ಎಲ್ಲವನ್ನೂ ಗಮನಿಸಿದೆ. ಈ ಸಂದೇಶ ನೇರವಾಗಿ ನಿಮ್ಮ ಆತ್ಮಕ್ಕೆ ತಲುಪಬೇಕು ಅಂತಾನೆ ಬಂದಿರೋದು. ಇವತ್ತು ನಿಮ್ಮ ಆ ಮೌನವನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಒಳಮನಸ್ಸಿನ ಸಂಘರ್ಷಗಳಿಗೆ ಒಂದು ಧನಿಯಾಗೋ ಪ್ರಯತ್ನ ಮಾಡೋಣ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರತಿಯೊಂದು ಸಣ್ಣ ನೋವು ಕೂಡ ಗಮನಿಸಲ್ಪಟ್ಟಿದೆ, ಯಾವುದೂ ವೇಸ್ಟ್ ಆಡಿಲ್ಲ. ಈ ಚಿತ್ರ ನೋಡ್ತಿದ್ರೆ ಇದು ನಿಮ್ದೇ ಕಥೆ ಅನ್ಸುತ್ತಾ ಅಲ್ವಾ? ಹೊರಗಡೆ ಎಲ್ಲರ ಜೊತೆ ನಗು ನಗ್ತಾ ಶಾಂತವಾಗಿರ್ತೀರಾ, ಅದೇ ಒಳಗೆ ರಾತ್ರಿಗಟ್ಲೆ ನಿದ್ದೆ ಇಲ್ಲ, ಮನಸ್ಸಲ್ಲೇ ದೊಡ್ಡ ಹೋರಾಟ ನಡೀತಾ ಇರುತ್ತೆ. ಎಲ್ಲರ ನೋವಿಗೆ ಸ್ಪಂದಿಸ್ತೀರಾ, ಎಲ್ಲರಿಗೂ ಸಹಾಯ ಮಾಡ್ತೀರಾ, ಆದ್ರೆ ನಿಮ್ಮ ನೋವನ್ನ ಮಾತ್ರ ಮೌನವಾಗಿ ನಿಮ್ಮಲ್ಲೇ ಬಚ್ಚಿಟ್ಕೋತೀರ. ರಾತ್ರಿ ಆದ್ರೆ ಸಾಕು, ಪದೇ ಪದೇ ಇದೇ ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಿರ್ತಾ. ನನ್ನ ಜೀವನ ಯಾಕೆ ಹೀಗೆ? ಯಾಕಿಷ್ಟು ಕಷ್ಟ? ನಾನು ಒಳ್ಳೇದನ್ನೇ ಬಯಸಿದ್ರೂ ನನ್ಗ್ಯಾಕೆ ಶಿಕ್ಷೆ? ನನ್ನ ಟೈಮಂತೂ ಯಾವಾಗ ಬದಲಾಗತ್ತೆ? ಕೇಳಿ, ಈ ಪ್ರಶ್ನೆಗಳು ನಿಮ್ಮ ದೌರ್ಬಲ್ಯ ಅಲ್ಲ, ಖಂಡಿತ ಅಲ್ಲ. ಇವು ನಿಮ್ಮ ಆತ್ಮದ ಕರೆ. ಸರಿ, ಹಾಗಾದ್ರೆ ಈಗ ಗಮನ ಕೊಟ್ಟು ಕೇಳಿ. ಮುಂದೆ ಬರ್ತಾ ಇರೋ ಫೆಬ್ರವರಿ ತಿಂಗಳು ಅದು ಕೇವಲ ಇನ್ನೊಂದು ತಿಂಗಳಲ್ಲ, ಖಂಡಿತ ಅಲ್ಲ. ಅದು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸಿಗೋ ಉತ್ತರ, ನಿಮ್ಮ ಮೌನಕ್ಕೆ ಸಿಗೋ ನ್ಯಾಯ, ಮತ್ತೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸೋ ಒಂದು ಮಹತ್ವದ ಸಮಯ. ಈ ತಿಂಗಳು ಶನಿದೇವರ ದೃಷ್ಟಿ ನಿಮ್ಮೇಲೇ ಬೀಳ್ತಾ ಇದೆ. ಅಯ್ಯೋ, ಶನಿದೇವರ ದೃಷ್ಟಿನಾ ಅಂತ ದಯವಿಟ್ಟು ಭಯಪಡಬೇಡಿ. ಯಾಕಂದ್ರೆ ಶನಿಯ ದೃಷ್ಟಿ ಅಂದ್ರೆ ಶಿಕ್ಷೆ ಅಲ್ಲ, ಅದು ತಡವಾಗಿ ಬರುವ ನ್ಯಾಯ. ನೀವು ಇಷ್ಟು ದಿನ ಅನುಭವಿಸಿದ ಪ್ರತಿಯೊಂದು ಅನ್ಯಾಯಕ್ಕೂ, ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗೋ ಟೈಮ್ ಬಂದಿದೆ. ನಿಮ್ಮ ಪ್ರತಿಯೊಂದು ಮೌನ, ಆ ಸಹನೆ, ನೀವು ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರು ಯಾವುದೋ ವ್ಯರ್ಥವಾಗಿ ಹೋಗಿಲ್ಲ. ನೆನ್ಪಿಡಿ, ಎಲ್ಲವೂ ಆ ದೈವಿಕ ಲೆಕ್ಕಾಚಾರದಲ್ಲಿ ದಾಖಲಾಗಿದೆ. ಈಗ ನಿಮ್ಮ ಆ ತಾಳ್ಮೆಗೆ, ಆ ಸಹನೆಗೆ ಪ್ರತಿಫಲ ಸಿಗೋ ಸಮಯ ಬಂದೇ ಬಿಟ್ಟಿದೆ. ಸರಿ, ಬನ್ನಿ ಈಗ ಜೀವನದ ಪ್ರಾಕ್ಟಿಕಲ್ ವಿಚಾರಗಳ ಕಡೆ ನೋಡೋಣ. ಅಂದ್ರೆ ನಿಮ್ಮ ಕೆಲಸ, ನಿಮ್ಮ ಹಣಕಾಸಿನ ವಿಷಯದಲ್ಲಿ ಏನಾಗ್ಲಿದೆ ಅಂತ. ಯಾಕಂದ್ರೆ ಅಲ್ಲೇ ದೊಡ್ಡ ಬದಲಾವಣೆಗಳು ನಿಮಗಾಗಿ ಕಾದಿವೆ. ಈ ಹೋಲಿಕೆ ನೋಡಿದ್ರೆ ನಿಮ್ಮ ಹಳೆಯ ದಿನಗಳು ನೆನಪಾಗ್ತಿದ್ಯಾ? ಶ್ರಮವೆಲ್ಲ ನಿಮ್ದು, ಆದ್ರೆ ಅದರ ಹೆಸರು, ಮಾನ್ಯತೆ ಮಾತ್ರ ಬೇರೆಯವರಿಗೆ ಹೋಗ್ತಾ ಇತ್ತು ಅಲ್ವಾ? ಆದ್ರೆ ಕೇಳಿ, ಈಗ ಕಾಲ ಬದಲಾಗಿದೆ. ಈ ಫೆಬ್ರವರಿಯಲ್ಲಿ ನಿಮ್ಮ ಕೆಲ್ಸವೇ ನಿಮಗೋಸ್ಕರ ಮಾತಾಡುತ್ತೆ. ಮತ್ತು ನಿಮ್ಮ ಆ ಪ್ರಾಮಾಣಿಕತೆ, ಆ ನಿಷ್ಠೆ ಇದೆಯಲ್ಲ, ಅದೇ ನಿಮ್ಮ ಹೊಸ ಗುರುತಾಗ್ಲಿದೆ. ಹಾಗಾದ್ರೆ ವೃತ್ತಿ ಜೀವನದಲ್ಲಿ ನಿಖರವಾಗಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ, ಒಂದು ಹೊಸ ಅವಕಾಶ ನಿಮ್ಮನ್ನು ಹುಡುಕಿ ಬರ್ಬೋದು, ಅಥವಾ ಒಂದು ಬಹಳ ಮುಖ್ಯವಾದ ಹೊಸ ಪ್ರಾಜೆಕ್ಟ್ ನಿಮ್ಮ ಕೈ ಸೇರ್ಬೋದು. ಕೆಲವರಿಗೆ ವರ್ಗಾವಣೆ ಅಥವಾ ಬಡ್ತಿ ಸಿಗೋ ಸಾಧ್ಯತೆನೂ ಇದೆ. ಇನ್ನೂ ಕೆಲಸ ಇಲ್ಲದೆ ಕಾಯ್ತಾ ಇರೋರಿಗೆ ಫೆಬ್ರವರಿ ಮಧ್ಯದ ನಂತರ ಒಂದು ಫೋನ್ ಕಾಲ್ ಬರುತ್ತೆ ನೋಡಿ. ಆ ಕಾಲ್ ನಿಮ್ಮ ಜೀವನದ ದಿಕ್ಕನ್ನೇ ತಿರುಗಿಸೋ ಒಂದು ದೈವಿಕ ಸೂಚನೆಯಾಗಿರುತ್ತೆ. ಮಿಸ್ ಮಾಡ್ಕೋಬೇಡಿ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಬದಲಾವಣೆಗಳನ್ನೇ ಕಾಣ್ತೀರಾ. ನಿಮ್ಮ ಹಳೇ ಸಾಲಗಳು ನಿಧಾನವಾಗಿ ಕಡಿಮೆ ಆಗೋಕ್ ಶುರುವಾಗುತ್ತೆ. ಅನಿರೀಕ್ಷಿತ ಮೂಲಗಳಿಂದ ದುಡ್ಡು ಬರಬಹುದು, ಮತ್ತೆ ಕುಟುಂಬದಿಂದಲೂ ಕೂಡ ಆರ್ಥಿಕ ಸಹಾಯ ಸಿಗೋ ಯೋಗ ಇದೆ. ಆದರೆ ಇಲ್ಲೊಂದು ಸಣ್ಣ ಎಚ್ಚರಿಕೆ: ಯಾರ ಮಾತನ್ನು ಕುರುಡಾಗಿ ನಂಬಿ ಯಾವುದೇ ಪೇಪರ್ ಮೇಲೆ ಸರಿಯಾಗಿ ಓದದೆ ಸಹಿ ಹಾಕೋಕ್ ಹೋಗ್ಬೇಡಿ. ಜಾಗ್ರತೆ. ಸರಿ, ಕೆಲಸ, ಹಣಕಾಸು ಆಯ್ತು. ಈಗ ನಮ್ಮ ಗಮನವನ್ನ ಸ್ವಲ್ಪ ಹೃದಯದ ವಿಷಯಗಳ ಕಡೆಗೆ, ಅಂದ್ರೆ ಸಂಬಂಧಗಳ ಕಡೆಗೆ ತಿರುಗಿಸೋಣ. ಹಳೆ ಗಾಯಗಳನ್ನ ಹೇಗೆ ವಾಸಿ ಮಾಡ್ಕೋಬೇಕು, ಮತ್ತೆ ಹೊಸ ಪ್ರೀತಿಯನ್ನ ಹೇಗೆ ಸ್ವಾಗತಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ವಿವಾಹಿತರಾಗಿದ್ರೆ ಈ ತಿಂಗಳು ನಿಮ್ಮಿಬ್ರು ನಡುವಿನ ಆ ಮೌನವನ್ನ ಮುರಿಯೋಕೆ ದೈವಿಕ ಶಕ್ತಿ ನಿಮ್ಗೆ ಪ್ರೇರಣೆ ನೀಡ್ತಾ ಇದೆ. ನೋಡಿ, ಮೌನ ಅನ್ನೋದು ದೂರವನ್ನ ಸೃಷ್ಟಿ ಮಾಡಿದ್ರೆ, ಮಾತು ಅನ್ನೋದು ಹೃದಯಗಳನ್ನ ಒಂದು ಮಾಡುತ್ತೆ. ಒಂದು ಸಣ್ಣ ಕ್ಷಮಿಸಿ ಅನ್ನೋ ಮಾತು ಅಥವಾ ಒಂದು ಪ್ರೀತಿಯ ಅಪ್ಪುಗೆ ಎಷ್ಟೇ ದೊಡ್ಡ ಅಂತರ ಇದ್ರೂ ಅದನ್ನ ಕಡಿಮೆ ಮಾಡೋ ಶಕ್ತಿ ಹೊಂದಿದೆ. ಪ್ರಯತ್ನಿಸಿ. ಇನ್ನು ಒಂಟಿಯಾಗಿರೋ ಹೃದಯಗಳಿಗೆ ಈ ಫೆಬ್ರವರಿಯಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿ ಕಾಲಿಡಬಹುದು. ಆದರೆ ಇದು ತಕ್ಷಣದ ಪ್ರೀತಿಯಲ್ಲ. ಈ ಸಂಬಂಧ ಒಂದು ಸ್ನೇಹದಿಂದ ಶುರುವಾಗಿ ನಿಧಾನವಾಗಿ, ಸೌಮ್ಯವಾಗಿ ಬೆಳೆಯುತ್ತೆ. ಕೊನೆಗೆ ನಿಮ್ಮ ಆತ್ಮಕ್ಕೆ ಒಂದು ಸುರಕ್ಷತೆ, ಒಂದು ಭದ್ರತೆಯನ್ನು ನೀಡೋ ಅಂಥ ಒಂದು ಆಳವಾದ ಬಂಧವಾಗಿ ಇದು ಬದಲಾಗುತ್ತೆ. ಸರಿ, ಭಾವನಾತ್ಮಕವಾಗಿ ಹೀಲ್ ಆದ್ಮೇಲೆ ಈಗ ನಮ್ಮ ಒಳಗಿನ ಚೈತನ್ಯವನ್ನ ಮತ್ತೆ ರೀಚಾರ್ಜ್ ಮಾಡ್ಕೊಳ್ಳೋ ಟೈಮ್. ಅಂದ್ರೆ ನಮ್ಮ ಮನಸ್ಸು ಮತ್ತು ದೇಹವನ್ನ ಮತ್ತೆ ಗುಣಪಡಿಸೋ ದಾರಿ ಯಾವುದು ಅಂತ ನೋಡೋಣ. ಈ 3 ದಿನಗಳಲ್ಲಿ ದೇಹಕ್ಕಿಂತ ಹೆಚ್ಚಾಗಿ
ಮನಸ್ಸೇ ಜಾಸ್ತಿ ಸುಸ್ತಾಗಿದೆ ಅನ್ಸುತ್ತಾ ಅಲ್ವಾ? ಏನೋ ಕಾರಣ, ಗೊತ್ತಿಲ್ಲದ ಒತ್ತಡ, ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರೋದು, ಈ ಸುಸ್ತು, ಈ ದಣಿವು ನಿಜವಾಗಿ ಎಲ್ಲಿಂದ ಬರ್ತಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅದರ ನಿಜವಾದ ಕಾರಣ ಇಲ್ಲೇ ಇದೆ ನೋಡಿ. ಇದು ದೈಹಿಕ ಸುಸ್ತಲ್ಲ, ಇದಕ್ಕೂ ಮಿಗಿಲಾದ ಮಾನಸಿಕ ಸುಸ್ತು. ಯಾಕಂದ್ರೆ ನೀವು ನಿಮ್ಮನ್ನೇ ಮರೆತು ಬೇರೆಯವರ ಭಾರವನ್ನ, ಬೇರೆಯವರ ಜವಾಬ್ದಾರಿಯನ್ನ ಹೊತ್ತಿದ್ದೀರಾ. ಅದರ ಫಲ ಇದು. ಸೊ ಈ ತಿಂಗಳು ನಿಮ್ಮ ದೇಹಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ನಿಮ್ಮ ಆ ಕಳೆದುಹೋದ ಚೈತನ್ಯವನ್ನ ಮತ್ತೆ ಪಡ್ಕೊಳ್ಳೋಕೆ ಇಲ್ಲೊಂದಿಷ್ಟು ತುಂಬಾನೇ ಸರಳವಾದ ದೈವಿಕ ಪರಿಹಾರಗಳಿವೆ. ಪ್ರತಿದಿನ ಬೆಳಗ್ಗೆ ಉದಯಿಸುವ ಸೂರ್ಯನಿಗೆ ನೀರನ್ನ ಅರ್ಪಿಸಿ. ಪ್ರತಿ ಸೋಮವಾರ ಭಗವಾನ್ ಶಿವನನ್ನ ಸ್ಮರಿಸಿ ಓಂ ನಮಃ ಶಿವಾಯ ಅಂತ ಹೇಳಿ. ಮತ್ತೆ ನಿಮ್ಮ ಊಟದಲ್ಲಿ ಉಪ್ಪಿನಾಂಶವನ್ನ ಸ್ವಲ್ಪ ಕಡಿಮೆ ಮಾಡಿ. ನೋಡಿ, ಇವು ದೊಡ್ಡ ದೊಡ್ಡ ಔಷಧಿಗಳಲ್ಲ, ಆದರೆ ನಿಮ್ಮ ದೇಹ ಮತ್ತೆ ಮನಸ್ಸಿಗೆ ಖಂಡಿತವಾಗಿಯೂ ಶಾಂತಿಯನ್ನು ಕೊಡುತ್ತೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾದ ಮಾತು, ನಾನು ಒಂಟಿ, ನನ್ ಜೊತೆ ಯಾರೂ ಇಲ್ಲ ಅನ್ನೋ ಭಾವನೆ ಏನಾದ್ರೂ ನಿಮ್ಮನ್ನ ಕಾಡ್ತಾ ಇದ್ರೆ ದಯವಿಟ್ಟು ಈ ಮುಂದಿನ ಭಾಗವನ್ನ ಗಮನ ಕೊಟ್ಟು ಕೇಳಿ. ಯಾಕಂದ್ರೆ ದೈವಿಕ ರಕ್ಷಣೆ ಸದಾ ನಿಮ್ಮನ್ನ ಸುತ್ತುವರೆದಿದೆ. ನಿಮ್ಮ ಸುತ್ತಮುತ್ತ ಇರುವ ಸಂಗ ಸಂಕೇತಗಳಿಗೆ ಗಮನ ಕೊಡೋಕೆ ಶುರು ಮಾಡಿ. ಈ ಫೆಬ್ರವರಿಯಲ್ಲಿ ಒಂದು ಅರ್ಥಪೂರ್ಣವಾದ ಕನಸು ಬೀಳಬಹುದು, ಅಥವಾ ಒಂದು ದೈವಿಕ ಅನುಭವ ಆಗಬಹುದು. ಇಲ್ಲಾಂದ್ರೆ ನಿಮ್ಮ ಒಳಮನಸ್ಸು, ನಿಮ್ಮ ಅಂತಃಪ್ರಜ್ಞೆ ಮೆಲ್ಲಗೆ ಪಿಸುಗುಟ್ಟಬಹುದು. ಭಯಪಡ್ಬೇಡ, ನಾನ್ ನಿನ್ನ ಜೊತೆ ಇದ್ದೇನೆ ಅಂತ. ಆ ಧನಿಗೆ ಕಿವಿಗು. ಹಾಗಾದ್ರೆ ಈ ಎಲ್ಲದ್ರಿಂದ ನಮಗೆ ಏನು ಗೊತ್ತಾಗತ್ತೆ ಅಂದ್ರೆ, ನಿಮ್ಮ ತಾಳ್ಮೆ ಇದೆಯಲ್ಲ, ಅದೇ ನಿಮ್ಮ ಅತಿದೊಡ್ಡ ಪವರ್. ನಿಮ್ಮ ಆ ಮೌನ, ಆ ಶಾಂತ ಸ್ವಭಾವ ಇದೆಯಲ್ಲ, ಅದೇ ನಿಮ್ಮ ಅತಿದೊಡ್ಡ ಶಕ್ತಿ. ಇಷ್ಟು ದಿನ ನೀವು ಯಾವುದನ್ನ ನಿಮ್ಮ ದೌರ್ಬಲ್ಯ ಅಂತ ತಿಳ್ಕೊಂಡಿದ್ರೋ ಅದೇ ಈಗ ನಿಮ್ಮ ಅಸ್ತ್ರವಾಗಲಿದೆ. ಆತ್ಮೀಯರೇ, ಇದು ಯಾವುದೋ ಒಂದು ಸಣ್ಣ ಬದಲಾವಣೆಯಲ್ಲ, ಇದು ಒಂದು ಹೊಸ ಜೀವನದ ಆರಂಭ. ನಿಮ್ಮ ಮನಸ್ಸು ದಿನೇ ದಿನೇ ಬಲವಾಗ್ತಾ ಇದೆ. ಕುಗ್ಗಿ ಹೋಗಿದ್ದ ನಿಮ್ಮ ಆತ್ಮ ಮತ್ತೆ ಪುಟಿದೇಳ್ತಿದೆ. ನೀವು ಮತ್ತೆ ನಿಮ್ಮ ಮೇಲೆ ನಂಬಿಕೆ ಇಡೋಕೆ ಶುರು ಮಾಡ್ತಿದ್ದೀರಾ. ಹಾಗಾದರೆ ನನ್ನ ಕೊನೆಯ ಪ್ರಶ್ನೆ, ಈ ದೈವಿಕ ಸಂದೇಶ ನಿಮಗೆ ಕೇವಲ ಭರವಸೆಯನ್ನು ಕೊಟ್ಟಿಲ್ಲ, ನಿಮ್ಮೊಳಗೆ ಅಡಗಿರೋ ಶಕ್ತಿಯನ್ನು ನಿಮಗೆ ನೆನಪಿಸಿದೆ. ಈಗ ಹೇಳಿ, ಹೊಸದಾಗಿ ಸಿಕ್ಕಿರೋ ಈ ಶಕ್ತಿಯೊಂದಿಗೆ, ಈ ಆತ್ಮವಿಶ್ವಾಸದೊಂದಿಗೆ ನೀವು ಏನನ್ನ ಕಟ್ತೀರಾ, ಏನನ್ನ ನಿರ್ಮಿಸ್ತೀರಾ? ಆಯ್ಕೆ ನಿಮ್ದು, ಉತ್ತರ ಕೂಡ ನಿಮ್ದೇ. ಜೈ ಶಿವಶಂಕರ್.